ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಹೊಸ ರುಬ್ಬೋ ಕಲ್ಲನ್ನ ಹೇಗೆ ಬಳಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಕಲ್ಲನ್ನು ತೊಳೆದು ನೀಟ್ ಮಾಡಿ ಕ್ಲೀನಾಗಿ ಒರೆಸಿಟ್ಕೊಳ್ಳಿ, ಡ್ರೈ ಇರಲಿ. ಆಮೇಲೆ ಈ ಭತ್ತದ ಹೊಟ್ಟು ಬರುತ್ತಲ್ಲ, ಆ ಹೊಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಇರಲಿ, ಇದು ನೆನೆಸ್ಬಾರ್ದು. ಹಾಗೆ ರುಬ್ತಾ ಇರಿ. ಒಂದು 5 ನಿಮಿಷ ರುಬ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳಿ. ಸ್ವಲ್ಪನೇ ನೀರು ಚಿಮ್ಕಿಸ್ತಾ ರುಬ್ಬಿ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇರಿ. ಅದು ಪೇಸ್ಟ್ ಮಟ್ಟಕ್ಕೆ ಬರಬೇಕು, ಆ ರೀತಿ ರುಬ್ಕೊಳ್ಳಿ. ನಾನು ಈ ಹೊಳ್ಕಲ್ ತಂದು 2 ತಿಂಗಳಾಯ್ತು ಫ್ರೆಂಡ್ಸ್. ಇವತ್ತಿನವರೆಗೂ ಇದನ್ನ ಯೂಸ್ ಮಾಡಿರ್ಲಿಲ್ಲ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ ಟ್ರಿಕ್ಸ್ ಇದು. ಮತ್ತೆ ಅದನ್ನ ರುಬ್ಬಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಕ್ಕಿ ಹಾಕೊಳ್ಳಿ. ನೆನೆಸ್ಬಾರ್ದು, ಡ್ರೈ ಅಕ್ಕಿ ಹಾಕೊಳ್ಳಿ. ಡ್ರೈ ಅಕ್ಕಿ ಹಾಕಿ ಅದೇ ತರಾನೇ ಮತ್ತೆ ರುಬ್ಕೊಳ್ಳಿ. 5 ನಿಮಿಷ ರುಬ್ತಾ ಮತ್ತೆ ಅದಕ್ಕೆ ಹೇಗೆ ನೀರ್ ಚಿಮ್ಕಿಸ್ಕೊಂಡು ರುಬ್ಬಿದ್ರು ಇದನ್ನು ಹಾಗೆ ನೀರ್ ಚಿಮ್ಕಿಸ್ತಾ ರುಬ್ಕೊಳ್ಳಿ. ಫಸ್ಟ್ ನಾನು ನೆನ್ಸಿರೋ ಅಕ್ಕಿ ಹಾಕಿ ರುಬ್ಬೇಕು ಅಂತ ಯಾರೋ ನನ್ಗೆ ಹೇಳಿದ್ರು, ಹಾಗೆ ಮಾಡಿದೆ. ಬಟ್ ಅದು ವರ್ಕೌಟ್ ಆಗ್ಲಿಲ್ಲ. ಈ ಐಡಿಯಾ ಬಂದು ನಮ್ಮ ಅತ್ತೆ ಕೊಟ್ಟಿದ್ದು. ಹಂಗಾಗಿ ನಾನು ಊರಿಂದಾನೇ ಭತ್ತದ ಹೊಟ್ಟೆನ ತಂದಿದ್ದೆ. ಈಗ ಅದನ್ನ ಚೆನ್ನಾಗಿ ಪೇಸ್ಟ್ ಆಗ್ಲಿ. ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ನೀರ್ ಚಿಮ್ಕಿಸ್ತಾ ರುಬ್ಕೊಳ್ಳಿ. ಮತ್ತೆ ಅದನ್ನೆಲ್ಲ ಹಿಟ್ಟೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳ್ಕೊಳ್ಳಿ. ತೊಳೆದು ಅದನ್ನ ಡ್ರೈ ಬಟ್ಟೆಯಿಂದ, ಕಾಟನ್ ಬಟ್ಟೆ ಇದ್ರೆ ಇನ್ನೂ ಒಳ್ಳೇದು, ಅದರಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.